ಪ್ರವಚನ ನಡೆದೋದಂದ್ರೆ ನಾನು ಒಂದಿಷ್ಟು ಕೇಳಬೇಕಂತೇಳಿ ನಾನು ಬಂದಿದ್ದೀನಿ. ಪೂಜ್ಯರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೀನಿ. ಕೊಟ್ಟೂರೇಶ್ವರ ಅಪ್ಪವರು ಬಹಳ ವಿನಯ ಸಂಪನ್ನರು. ಈ ಭಾಗದಲ್ಲಿ ಗುರುಗಂಗಾಧರ ಸ್ವಾಮೀಜಿಗಳ ಮಾರ್ಗದರ್ಶನ ತೆಗೆದುಕೊಂಡು ಅವರ ದಾರಿಯಲ್ಲೇ ನಡೆಯುತ್ತಿರುವಂತಹ ಕೊಟ್ಟೂರೇಶ್ವರ ಅಪ್ಪವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಶೀರ್ವಾದಂತಹ ಸದಾಶಿವ ಅಪ್ಪವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ತೊಳೆದಂತ ಎಲ್ಲ ಪೂಜ್ಯರಿಗೂ, ಭಾಗವಹಿಸಿದಂತ ಎಲ್ಲ ಕನ್ಯರಿಗೂ ಮತ್ತು ಮಾತೆಯರಿಗೂ ಮಕ್ಕಳಿಗೆ ಎಲ್ಲರೂ ಶರಣು ಶರಣಾರ್ಥಿ. ನಾನು ಬಹಳ ಮಾತನಾಡೋದಿಲ್ಲ. ಮಳಕೇಡ ನನಗೇನು ಹೊಸದಲ್ಲ. ಮಳಕೇಡದಲ್ಲಿ 14 ವರ್ಷ ನಾನು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರಿಗೂ ನಾನು ಚಿರಪರಿಚಿತ. ಮಳಕೇಡ ಅಂದರೆ ನನಗೆ ಪಂಚಪ್ರಾಣ. ಇಲ್ಲಿ ಪ್ರವಚನ ನಡೆದಿರಬಹುದು ಅಥವಾ ಜಾತ್ರೆ ಉತ್ಸವಗಳು ಏನೇ ಇದ್ದರೂ ಸಹಿತ ನನಗೂ ಒಂದು ಪಾತ್ರ ಇರಲಿ ಅಂತೇಳಿ ರಾತ್ರಿ 1 ಗಂಟೆ ಆದರೂ ಸಹಿತ ಈ ಭಕ್ತರ ಕರೆಯ ಮೇರೆಗೆ ಪೂಜ್ಯರ ಆಶೀರ್ವಾದ ಮುಖಾಂತರ ನಾನು ಬಂದು ಹೋಗ್ತೀನಿ. ಇದು ನನಗೆ ಅಭಿಮಾನ. ಈ ಊರಂದ್ರೆ ಬಹಳ ಅಭಿಮಾನ ಪಡುವಂತಹ ಊರು. ನೀವಷ್ಟೇ ಅಲ್ಲ, ಸಮಸ್ತ ಕನ್ನಡಿಗರು ಅಭಿಮಾನ ಪಡುವಂತಹ ಊರು ಮಾನ್ಯಕೇಟ ಮಳಕೇಡ ಅಂತ. ಹಾಗೆ ಸ್ವರ್ಣಲಿಂಗೇಪುರ ಅಂತ ಏನು ಕರೀತಾರ, ಸ್ವರ್ಣಲಿಂಗೇಪುರದಲ್ಲಿ ಸಿದ್ದರಾಮೇಶ್ವರ ಸೋಲಾಪುರಕ್ಕೆ ಸ್ವರ್ಣಲಿಂಗೇಪುರ ಅಂತ ಕರೀತಿದ್ರು. ಹಾಗೆ ನಮ್ಮ ಊರಿಗೆ ಮಾನ್ಯಕೇಟ ಅಂತ ಕರೀತಿದ್ರು, ಮಳಕೇಡ ಅಂತ ಕರೀತಿದ್ರು. ಈಗ ಮಳಕೇಡ ಅಂತ ಕರೀತಾರೆ. ಹೀಗಾಗಿ ಇಂಥ ನೆಲದಲ್ಲಿ ಹುಟ್ಟಿದೇವಲ್ಲ, ಅಧ್ಯಾತ್ಮ, ಧರ್ಮ, ಸಂಸ್ಕೃತಿ, ಕನ್ನಡಕ್ಕೆ ಉಗಮ